ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆದ್ಮೇಲೆ ನಾವು ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಈ ದಿನ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ ಸಾಶಿ ಮರಳಿ ಅವರು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ತಿಂದ ಅನ್ನ ರಕ್ತ ಆಗ್ಬೇಕು, ಓದಿದ ಓದು ಜ್ಞಾನ ಆಗ್ಬೇಕು. ನೋಡಿ ಎಂತ ಅದ್ಭುತ ಮಾತಲ್ವಾ. ಈ ಸಾಶಿ ಮರಳಿ ಅವರ ಮಾತನ್ನ ನಾವು ಎಷ್ಟು ಅರ್ಥೈಸ್ಕೊಂಡ್ಬಿಟ್ರೆ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡ್ಕೊಬಹುದು. ಅದಕ್ಕೆ ಪೂರಕವಾಗಿ ನಮ್ಮ ಆತ್ಮೀಯ ಜೆ.ಪಿ. ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಹೆಚ್ಚು ಈ ವಿಷಯಾಂಶಗಳನ್ನ ನಮ್ಮೊಂದಿಗೆ ಏನ್ ಹಂಚ್ಕೊಳ್ತಾರೆ ಅಂತ ನಾವು ಕುತೂಹಲದಿಂದ ಕಾಯ್ತಾ ಇದೀವಿ. ಜೆ.ಪಿ. ಸರ್ ಅವರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಸರ್, ತಿಂದ ಅನ್ನ ರಕ್ತ ಆಗ್ಬೇಕು, ಓದಿದ ಓದು ಜ್ಞಾನ ಹೇಗಾಗ್ಬೇಕು ಸರ್, ಹೇಳ್ತೀರಾ ಪ್ಲೀಸ್? ಈ ಮಾತನ್ನ ಹೇಳಿದ ಡಾಕ್ಟರ್ ಸಾಶಿ ಮರಳಯ್ಯ ಅವ್ರನ್ನ ಸ್ಮರಿಸ್ತಾ ಇದ್ದೇನೆ. ನಮ್ಮ ಇಡೀ ದೇಶದಲ್ಲಿ ಕನ್ನಡ ಓದಿ IAS ಅಧಿಕಾರಿಗಳನ್ನಾಗಿ ಮಾಡಿದವರು ಡಾಕ್ಟರ್ ಸಾಶಿ ಮರಳಯ್ಯನವರು. ಅಂದರೆ ಕನ್ನಡ ಭಾಷೆಯನ್ನ ಹೇಳ್ಕೊಟ್ಟು IAS ಎಕ್ಸಾಮ್ ಕೂತಿರೋರಿಗೆ ಅವ್ರು ಹೇಳ್ತಾ ಇದ್ರು, ಕಾಶ್ಮೀರ ಬಿಟ್ಟು ಉಳಿದೆಲ್ಲ ರಾಜ್ಯಕ್ಕೆ ಹೋದ್ರೆ ನನ್ನ ಶಿಷ್ಯರಿದ್ದಾರೆ ಅಂತ ಹೇಳ್ತಾ ಇದ್ರು. ಜೊತೆಗೆ ನನ್ನ ಆಡಿಯೋಗಳು, ಒಂದು ಪ್ರೋಗ್ರಾಮ್ ಮಾಡಿದ್ವಿ ಗಂಗಮ್ಮ ತಿಮ್ಮಯ್ಯ ಹಾಲ್ ಮದುವೆ ಮನೆಯಲ್ಲಿ ನಮ್ಮ ಆಡಿಯೋಗಳು ರಿಲೀಸ್ ಆಯಿತು. ಹಿರೇಮಗಳೂರು ಕಣ್ಣನ್ ಬಂದಿದ್ರು, ಸಾಶಿ ಮರಳಯ್ಯನವ್ರ ಕಡೆ ಬಿಡುಗಡೆ ಮಾಡಿಸ್ದೆ ನಾನು. ಸಾಶಿ ಮರಳಯ್ಯ ಹಾಗಾಗಿ ನಮಗೆ ಆತ್ಮೀಯರಾಗಿದ್ರು. ದೂರದರ್ಶನಕ್ಕೆ ಸಂದರ್ಶನವನ್ನ ಮಾಡಿದ್ದೆ. ಆದರೆ ಇವರು ಈ ಮಾತು ಹೇಳಿದ್ದು ನನಗೆ ನೆನಪಾಗಿದ್ದು ಯಾವಾಗ ಅಂದರೆ, ಮೊದಲು ನಾನು ಈ ಸಾಧಕರ ಚಂದನ ಅಂತ ದೂರದರ್ಶನಲ್ಲಿ ಸೀರೀಸ್ ಇಂಟರ್ವ್ಯೂಗಳು ಮಾಡಿದೆ. ಈಗ ಈ ಸೀರೀಸ್ನಲ್ಲಿ 2ನೇ ಬುಕ್ಕು ಸಾಹಿತ್ಯ ಚಂದನ ಅಂತ. ಅದರಲ್ಲಿ ಸಾಶಿ ಮರಳಯ್ಯ ಅವರ ಸಂದರ್ಶನವನ್ನ ನಾನು ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ವಾಕ್ಯ ನನ್ನ ಮನಸ್ಸು ತುಂಬ ಸೆಳೀತು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಾಶಿ ಮರಳಯ್ಯನವರು. ತಿಂದ ಅನ್ನ ರಕ್ತ ಆಗಬೇಕಂದ್ರೆ ನಾವು ಏನೇ ತಗೊಂಡ್ರು ಅದು ಇನ್ನೇನೋ ಫಾರಮ್ ಆಗ್ತವೆ. ಅಂದರೆ ಅಲ್ಲಿ ಫುಡ್ ಅದು ಬೇರೆ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಬೇಡವಾದ್ದೆಲ್ಲ ಹೋಗ್ಬಿಡ್ತದೆ, ಅದು ನಮಗೆ ಗೊತ್ತಿದೆ ನಿಮಗೆ. ಆದರೆ ಅದು ಕನ್ವರ್ಟ್ ಆಗಲಿಲ್ಲ ಅಂದರೆ ಅದರಿಂದ ಲಾಭ ಇಲ್ಲ. ಈ ಸಿಮಿಲರ್ವೇ ಎಷ್ಟೊಂದು ಜನ ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ಆದರೆ ಆ ಜ್ಞಾನನ ಅವರು ಅದು ಓದ್ಬಿಟ್ಟು ಸುಮ್ಮನೆ ಇಟ್ಕೊಂಡಿರ್ತಾರೆ ಹೊರತು ಅದನ್ನು ಜ್ಞಾನವನ್ನಾಗಿ ಕನ್ವರ್ಟ್ ಮಾಡಿರಲ್ಲ ಅನ್ನುವ ಒಂದು ಸೂಕ್ಷ್ಮ ಸಂದೇಶವನ್ನು ಸಾಶಿ ಮರಳಯ್ಯನವರು ಇಲ್ಲಿ ನೀಡಿದ್ದಾರೆ. ತಿಂದ ಅನ್ನ ರಕ್ತ ಆಗಬೇಕು, ಓದಿದ ಓದು ಜ್ಞಾನ ಆಗಬೇಕು. ಅಂದರೆ ನಾವು ಏನು ಓದ್ತೀವಲ್ವಾ, ಆ ಓದಿದ್ದು ಜ್ಞಾನ ಆಗಬೇಕು ಅಂದರೆ ಬರೀ ಜ್ಞಾನ ಆಗಿ ಇಲ್ಲಿ ಇರೋದಲ್ಲ, ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಎನ್ನುವ ಸಂದೇಶವು ಇರೋದ್ರಿಂದ ಇದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದ ವಾಕ್ಯ. ಆದ್ದರಿಂದ ಸಾಶಿ ಮರಳಯ್ಯನವರನ್ನ ಸ್ಮರಿಸುತ್ತಾ, ಏಕೆಂದರೆ ಈಗಿಲ್ಲ ಅವರು ನಮ್ಮ ಜೊತೆ, ಕೆಲವಾರು ವರ್ಷ ಆಯಿತು. ಬಟ್ ಅವ್ರಗಳ ಜೊತೆ ಮಾತಾಡಿದ್ದು ಎಷ್ಟೊಂದು ಕಾಳಜಿಯಿಂದ ಮಾತಾಡೋರು, ಪ್ರೀತಿಯಿಂದ ಮಾತಾಡ್ಸೋರು. ನನಗೆ ಪರಿಚಯ ಮಾಡಿದ್ದು ಕಾದಂಬರಿಗಾರ್ತಿ ಪ್ರೇಮ ಭಟ್ ಇದ್ದಾರಲ್ಲ, ಅವ್ರ ಹಸ್ಬೆಂಡ್ AS ಭಟ್ ಅಂತ ಇದ್ರು. ಆ AS ಭಟ್ಟು ಸಾಶಿ ಮರಳಯ್ಯ ಕ್ಲೋಸು. AS ಭಟ್ ನಾನು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಇದ್ದಾಗ ತಿಂಗಳಿಗೆ ಒಂದ್ಸರಿನಾದ್ರು ಬಂದು ಹೋಟ್ಲಿಗೆ ನಿಮ್ಮ ಈ ಕಡೆ ಬಂದಾಗ ಜಯಪ್ರಕಾಶ್ ನಿಮ್ಮ ಜೊತೆ ಕಾಫಿ ಕುಡಿಬೇಕು ಅಂತ ಕರ್ಕೊಂಡು ಹೋಗೋರು ಯಾವಾಗ್ಲೂ. ಅವ್ರು 85 ವರ್ಷದಲ್ಲಿ ತುಂಬ ಉತ್ಸಾಹದಿಂದ ಇದ್ರು ಅವರು. ಪ್ರೇಮ ಭಟ್ ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ಕೂಡ ಈ ಸಾಹಿತ್ಯ ಚಂದನದಲ್ಲಿ ಬರ್ತಾ ಇದೆ. ಸುಮಾರು 15 ಜನರ ಸಾಹಿತಿಗಳ ಕೃತಿ ಮುಂದೆ ಬರ್ತಾ ಇದೆ. ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದೇನೆ. ಈ ಮಾತು ನಿಜವಾಗ್ಲೂ ತುಂಬ ಸೆಳೆದು ಬಿಟ್ಟಿದ್ರಿಂದ, ತಿಂದ ಅನ್ನ ರಕ್ತ ಆಗಬೇಕು, ಓದಿದ ಓದು ಜ್ಞಾನ ಆಗಬೇಕು. ಡಾಕ್ಟರ್ ಸಾಶಿ ಮರಳಯ್ಯ ಅವರೇ, ನಿಮ್ಮನ್ನು ಇವತ್ತು ಸ್ಮರಿಸ್ತಾ ಇದ್ದೇನೆ. ನೀವು ಸಾಶಿ ಮರಳಯ್ಯನವರ ಬಗ್ಗೆ ಅವರು ಅನೇಕ ಕವಿತೆಗಳು ಬರೆದಿದ್ದಾರೆ. ಜೊತೆಗೆ ನೃತ್ಯ ರೂಪಕಗಳನ್ನು ಕನ್ನಡದಲ್ಲಿ ಮಾಡಿದವರು ನಿಮಗೆ ಗೊತ್ತಿರಲಿ. ಮುಂಚೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರೆ ಬರೀ ತೆಲುಗು ಅಥವಾ ತಮಿಳ್ನಲ್ಲಿ ಇರ್ತಾ ಇತ್ತು. ಅದನ್ನ ಯಾಕೆ ನಾವು ನಾಟಕ ಅಥವಾ ಡ್ರಾಮಾ ಅಂತೀನಿ, ನೃತ್ಯ ರೂಪಕ ಅಂದರೆ ಡಾನ್ಸ್ ಡ್ರಾಮಾಸ್. ಅದಕ್ಕೆ ಇವರು ಬರೆದ್ರು. ಉಷಾದಾತಾರ್ ಈ ಥರ ಡಾನ್ಸರ್ಸ್ಗೆಲ್ಲ ಕನ್ನಡದಲ್ಲಿ ಬರೆದು ಕೊಟ್ಟರು. ಹಾಗಾಗಿ ಕನ್ನಡದ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಕನ್ನಡದ ಬಗ್ಗೆ ಕೂಡ ಹಾಡುಗಳು ಸಿಕ್ಕಾಪಟ್ಟೆ ಬರೆದಿದ್ದಾರೆ ಸಾಶಿ ಮರಳಯ್ಯನವರು. ಅವರ ಬಗ್ಗೆ ಓದಿ ತಿಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಮಾತು ನನ್ನ ಮನಸ್ಸು ಸೆಳೆದಿದೆ. ನಿಮ್ಮ ಮನಸ್ಸನ್ನು ಸೆಳೆಯಲಿ ಎನ್ನುವ ಸದುದ್ದೇಶದಿಂದ ಇವತ್ತು ಸತೀಶ್ ಅವ್ರಿಗೆ ಮಾಡರೇಟ್ ಮಾಡ್ರಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇಲ್ಲಿ ಬಂದಿರೋರೆಲ್ಲ
ಉತ್ಸಾಹದಿಂದ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಸಿದ್ಧ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಇಂಟ್ರೊಡ್ಯೂಸ್. ಎಸ್ ಸತೀಶ್, ಥ್ಯಾಂಕ್ ಯು, ಗೋ ಹೆಡ್. ಸೂಪರ್ ಸರ್, ಥ್ಯಾಂಕ್ ಯು. ಬಹಳ ಖುಷಿ ಕೊಡುತ್ತೆ, ಯಾಕಂದ್ರೆ ನಾವು ಇರುವಂತ ಯುವ ಸಮುದಾಯ ತಾಶಿ ಮರಳಯ್ಯರ ಬಗ್ಗೆ ಅಷ್ಟು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ. ಬಟ್ ಈಗ ನೀವು ಹೇಳಿದಂತ ಈ ಪ್ರೇರಣಾದಾಯಕ ಮಾತುಗಳು, ಅವರ ಜೀವನ ಚರಿತ್ರೆ, ಅವರ ಪ್ರಮುಖ ಅಂಶಗಳು, ಅವರ ಜೀವನ ಘಟ್ಟವನ್ನ ಹೇಳಿದ್ರಲ್ಲ, ಈಗ ಅವ್ರ ಬಗ್ಗೆ ತಿಳ್ಕೊಬೇಕು, ಓದ್ಬೇಕು ಅನ್ನುವಂತ ಕುತೂಹಲ ನಮ್ಮಲ್ಲಿ ನಿಜವಾಗ್ಲೂ ಹೆಚ್ಚಾಯ್ತು. ಈ ಸೌಭಾಗ್ಯವನ್ನ ಕರುಣಿಸಿದ ನಿಮಗೆ ನಾನು ಎಷ್ಟು ಥ್ಯಾಂಕ್ಫುಲ್ ಹೇಳಿದ್ರು ಕೂಡ ಸಾಲದು ಸರ್. ಥ್ಯಾಂಕ್ ಯು ವೆರಿ ಮಚ್. ಅದ್ರ ಜೊತೆಗೆ ನಾವು ತಿಂದ ಅನ್ನ ರಕ್ತ ಆಗ್ಬೇಕು, ಹಾಗೆ ಓದಿದ ಓದು ಜ್ಞಾನ ಆಗ್ಬೇಕು. ಬರೀ ಕೇವಲ ಜ್ಞಾನ ಆಗಿ ನಮ್ಮಲ್ಲೇ ಇದ್ರೆ ಅದು ಉಪಯೋಗ ಇಲ್ಲ, ಅದು ಇನ್ನೂ ಸಾಕಷ್ಟು ಜನಕ್ಕೆ ಬಳಕೆ ಆಗ್ಬೇಕು. ಅದು ಉಪಯೋಗ ಆದ್ರೆ ಮಾತ್ರ ಆ ಜ್ಞಾನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ತಮ್ಮ ಅದ್ಭುತವಾದ ಅಭಿಪ್ರಾಯವನ್ನ ನೀಡಿದಂತ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ವಿಚಾರದ ಬಗ್ಗೆ ಓದಿದ ಓದು ಜ್ಞಾನ ಆಗ್ಬೇಕು, ತಿಂದ ಅನ್ನ ರಕ್ತ ಹೇಗಾಗುತ್ತೆ, ಇದ್ರ ಬಗ್ಗೆ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ಬೋದು ಅಂತ ನಾವು ಕಟ್ಟೇರಿ ಸಮಯವರನ್ನ ಕೇಳ್ತಾ ಇದೀನಿ. ಸರ್, ಏನ್ ಹೇಳ್ತೀರಾ ನೀವು? ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತಿಂದ ಅನ್ನ ರಕ್ತ ಆಗ್ಬೇಕು, ಓದಿದ ಓದು ಜ್ಞಾನ ಆಗ್ಬೇಕು. ಡಾಕ್ಟರ್ ಶಶಿ ಮುರಳಿ ಸರ್ ಹೇಳಿದ್ದಾರೆ ಈ ವಿಷಯದ ಬಗ್ಗೆ. ಅವರಿಗೆ ನಾವು ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಈ ವಿಷಯ. ನೋಡಿ, ನಾವು ತಿನ್ಬೇಕಂತ ತಿಂತಾ ಇರ್ತೀವಿ, ಬಟ್ ಅದನ್ನ ತಿನ್ನೋದನ್ನ ನಾವು ಜೀರ್ಣ ಮಾಡ್ಕೋಬೇಕು. ಯಾಕಂದ್ರೆ ತಟ್ಟೆಯಲ್ಲಿ ಸವಿ ಅದು ಮಾಡ್ಕೊಂಡಿರ್ತೀವಿ. ಈ ತರ ಇವತ್ತು ಅಡಿಗೆ ಮಾಡಂತ ಮನೇಲಿ ಎಲ್ಲ ಹೇಳಿರ್ತೀವಿ. ಅದೆಲ್ಲ ರೆಡಿ ಮಾಡ್ದಾಗೆ ನಾವು ಊಟ ಮಾಡ್ಬೇಕಂತ ತಟ್ಟೆಯಲ್ಲಿ ಇದ್ದಾಗ ಮೊಬೈಲ್ ನೋಡ್ಕೆ ಅಂತ ಊಟ ಮಾಡ್ತಾ ಇರ್ತೀವಿ. ಬಟ್ ಮೊಬೈಲ್ ನೋಡ್ಕೆ ಅಂತ ಊಟ ಮಾಡೋದ್ರಿಂದ ನಾವ್ ಏನ್ ತಟ್ಟೆಯಲ್ಲಿ ಇದೆ ಅದನ್ನ ಸವಿಯಕ್ಕೆ ಆಗಲ್ಲ. ಅಲ್ಲಿ ಒಂದು ಕಷ್ಟದ ವಿಡಿಯೋ, ಒಂದು ಆಳಾದ ವಿಡಿಯೋ ನೋಡ್ತಾ ಇದ್ದಾಗ ಅಲ್ಲಿ ನಮ್ದು ಊಟ ಮಾಡೋದು ಅದೇನು ಹೋಗುತ್ತಲ್ಲ, ಆ ದುಃಖದ ವಿಡಿಯೋ ನೋಡಿದಾಗ ಆ ಹೊಟ್ಟೆ ಒಳಗೆ ಹೋದಾಗ ಅದು ನಮ್ಮ ದುಃಖದಲ್ಲೇ ಕನ್ವರ್ಟ್ ಆಗುತ್ತೆ. ನಾವು ಊಟ ಮಾಡುವಾಗ ನಾವು ಕೂತಿರುವಷ್ಟ ಶಿಸ್ತುಲಿಂದ ಕೂಡ್ಬೇಕು. ಹಾಗೆ ನಾವು ಊಟ ಮಾಡೋಕೆ ಒಂದು 5 ರಿಂದ 10 ನಿಮಿಷ ಅದಕ್ಕಾಗಿ ಒಂದು ಸಮಯ ನಿಗದಿ ಮಾಡ್ಕೊಂಡು ಎಲ್ಲ ನಮ್ದು ಮೊಬೈಲನ್ನ ಎಲ್ಲ ಬಿಟ್ಟು, ಈಗೆಲ್ಲ ಬ್ರಾಹ್ಮಣ್ಸ್ ಎಲ್ಲ ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ರಂತೆ. ಅವ್ರೆಲ್ಲ ನೋಡ್ಬೇಕು ಅವ್ರು ಊಟ ಮಾಡೋದು ನೋಡಿದ್ರೆ ಅಷ್ಟು ಹೊಟ್ಟೆ ಬಿಟ್ಕೊಂಡು ತುಂಬಾ ಅಗಲವಾಗಿ ಕೂತ್ಕೊಂಡು ಕಾಲಗಲ ಚಾಚ ಮಾಡ್ಕೊಂಡು ಎಲ್ಲ ಕೈ ಬೆರಳು ಸಮೇತ ಬಾಯೆಲ್ಲ ನೆಕ್ತಾ ಇದ್ರು. ಆ ತರ ಊಟ ಮಾಡ್ತಾ ಇದ್ರು. ಅವ್ರ ಊಟ ಕೂಡ ಅಷ್ಟು ಚೆನ್ನಾಗಿ ಜೀರ್ಣ ಆಗ್ತಾ ಇತ್ತು. ಇವತ್ತು ನಮ್ಮಲ್ಲಿ ಸರಿಯಾಗಿ ಊಟ ಜೀರ್ಣ ಆಗ್ತಾ ಇಲ್ಲ, ಸರಿಯಾಗಿ ಮೋಷನ್ ಆಗ್ತಾ ಇಲ್ಲ ಇವತ್ತು. ಯಾಕಂದ್ರೆ ಮೊದ್ಲೆಲ್ಲ ನಾವು ದಿನಕ್ಕೆ 2 ಬೇರೆ ಮೋಷನ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಮೋಷನ್ ಆಗ್ತಾ ಇಲ್ಲ. 2 ದಿನ 3 ದಿನ ಹೊಟ್ಟೆ ಉಬ್ಬ ಆಗೋದು. ಇದಕ್ಕಾಗಿ ನಾವು ಡಾಕ್ಟರ್ ಹತ್ರ ಹೋಗಿ ಇದ್ರ ಜೀರ್ಣ ಆಗ್ತಾ ಇಲ್ಲ ಸರ್, ನಮಗೆ ಗ್ಯಾಸ್ಟ್ರಿಕ್ ಆಗಿದೆ, ಅಸಿಡಿಟಿ ಆಗಿದೆ, ನಮ್ಗೆ ಇದಕ್ಕೆ ಏನಾದ್ರು ಒಂದು ಗುಳಿಗೆ ಕೊಡಿ ಅಂತ ನಾವು ಹೋಗ್ತಾ ಇದ್ವಿ. ಹಾಗಾಗಿ ನಾನು ಏನ್ ಹೇಳ್ತಾ ಇಷ್ಟಪಡ್ತಾ ಇದೀನಿ ಅಂದ್ರೆ, ನಾವು ತಟ್ಟೆಯಲ್ಲಿ ಏನ್ ಇಟ್ಕೊಂಡಿರ್ತೀವಲ್ಲ ಅದನ್ನ ನೀಟಾಗಿ ಒಂದು ಸವಿಯಾಗಿ ಅದೇನು ನಮಗೆ ಉತ್ಸಾಹ ತಿನ್ಬೇಕು ನಾವು. ಅಬ್ಬಾಬಾಬಾ, ಈ ಊಟ ಏನ್ ಚೆನ್ನಾಗಿದೆ ಅಲ್ಲಪ್ಪ ಅಂತ ನಮ್ಗೆ ಖುಷಿ ತರ್ಬೇಕು. ಹಂಗಂದಾಗ ಮಾತ್ರ ನಾವು ಊಟ ಮಾಡಿದ್ದು ಜೀರ್ಣ ಆಗತ್ತಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಓದಿದ ಓದು ಜ್ಞಾನ ಆಗ್ಬೇಕು. ಈಗ ನಾವು ಓದ್ತಾ ಇರ್ತೀವಿ, ಏನೋ ಓದ್ಬೇಕು ಮುಗಿಸ್ಬೇಕು ಅಂತೇಳಿ ಓದೋದಲ್ಲ. ನಾವು ಓದೋದನ್ನ ಅದು ನಮ್ಮ ಓದಿನಲ್ಲಿ ನಮ್ ಜ್ಞಾನದಲ್ಲಿ ಇರಬೇಕು. ಹಾಗೆ ಅದನ್ನ ನಾವು ಓದಿದನ್ನ ಒಂದು ನಮ್ಗೆ ಯಾವ್ದೋ ಕೆಲವೊಂದು ವಿಷಯಗಳು ನಮಗೆ ಗೊತ್ತಾದಾಗ ಅದನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಕೋಬೇಕು. ಆಗ ಅದು ನಮ್ಮ ಜ್ಞಾನದಲ್ಲಿ ನಮ್ಮ ತಲೆಯಲ್ಲಿ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ಓದೋದು ರೀತಿ ಅಂದ್ರೆ, ಈಗ ನಾವು ಎಲ್ಲೋ ಗಲಾಟೆಯಲ್ಲಿ ಓದೋದ್ರಿಂದ ಅದು ನಮ್ಗೆ ಓದೋ ಆಗಲ್ಲ. ಅದಕ್ಕಾಗಿ ಒಂದು ಟೈಮ್ ಇಟ್ಕೊಂಡು ಒಂದು ನೀಟಾಗಿ ಶಿಸ್ತಾಗಿ ಒಂದು ಚೇರ್ ಮೇಲೆ ಕೂತ್ಕೊಂಡು ಓದೋದ್ರಿಂದ ನಮ್ಗೆ ಜ್ಞಾನ ಆಗುತ್ತೆ. ಹಾಗೆ ಓದೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ನಾವು ಮನದಲ್ಲೇ ಓದ್ಕೊಂತೀವಿ. ಮನದಲ್ಲಿ ಓದೋದ್ರಿಂದ ಜಾಸ್ತಿ ತಲೆಯಲ್ಲಿ ಉಳಿಯಲ್ಲ. ಹಾಗಾಗಿ ನಾವು ಓದನ್ನ ಧ್ವನಿ ಮೂಲಕ ಓದ್ತಾ ಇದ್ರೆ ಇನ್ನೂ ನಮ್ ತಲೆಯಲ್ಲಿ ಜಾಸ್ತಿ ಉಳಿತೈತಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಈ ವಿಷಯ ತಾವು ಕೊಟ್ಟಿದ್ದಕ್ಕೆ ನಾನು ನಮ್ಮ JP ಸರ್ಗೆ ತುಂಬು ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ಕಟ್ಟೇರಿ ಸ್ವಾಮಿ ಅವರು ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಊಟವನ್ನ ತಿನ್ಬೇಕು, ಹಾಗೆ ಯಾವ ರೀತಿ ಕುಳಿತು ಓದ್ಬೇಕು, ಓದಿದ್ದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು, ತಿಂದ ಅನ್ನೋನ್ನ ಹೇಗೆ ಜೀರ್ಣಿಸ್ಕೊಬೇಕು ಅಂತ ತಮ್ಮದೇ ಆದಂತ ಕೆಲವು ವಿಚಾರಗಳನ್ನ ಮಂಡಿಸಿದ್ದಾರೆ.
ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಂದಿನ ಮಾತು ಗೀತಾ ಗಿರಿಜಾ ಮೇಡಮ್, ಒಬ್ಬ ಸಮಾಜ ಸೇವಕಿ. ಇವ್ರನ್ನ ಇನ್ವೈಟ್ ಮಾಡ್ತೀನಿ. ಮೇಡಮ್, ನೀವು ಈ ತಿಂದ ಅನ್ನ ಯಾವ ರೀತಿ ರಕ್ತ ಆಗ್ಬೇಕು, ಹಾಗೆ ಓದಿದ ಓದಿಗೆ ಹೇಗ್ ಜ್ಞಾನ ಆಗ್ಬೇಕು ಅನ್ನುವಂತ ಸಾಶಿ ಮರಳೆಯವರ ಮಾತನ್ನ ಯಾವ ರೀತಿ ಅರ್ಥೈಸ್ಕೊಂಡಿದ್ದೀರಾ, ಹೇಳ್ತೀರಾ ಅಂತ ನಾನು ಕೇಳ್ಕೊಳ್ತೀನಿ. ಸರ್ ನಮಸ್ತೆ. ತಿಂದ ಅನ್ನ ರಕ್ತ ಆಗಬೇಕು, ಓದಿದ ಓದು ಜ್ಞಾನ ಆಗಬೇಕು ಅಂದ್ರೆ, ಹೌದು, ನಾವು ಏನೇ ತಿಂದ್ರು ಅದು ನಮ್ಮ ರಕ್ತ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ನಾವ್ ಏನೇ ತಿಂದ್ರು ಅದು ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ. ಅಂದ್ರೆ ಒಳ್ಳೆ ಆಹಾರ ತಿಂದ್ರೆ ಒಳ್ಳೆ ಆರೋಗ್ಯವಂತರಾಗಿ ಜೀವಿಸ್ತೀವಿ. ಹಾಗೆ ಓದಿದ ಓದು ಜ್ಞಾನ ಆಗ್ಬೇಕು ಅಂದ್ರೆ, ನಾವ್ ಇವಾಗ ಓದ್ತೀವಿ, ಏನೋ ಓದ್ತೀವಿ, ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ, ಬೇರೆಯವ್ರಿಗೂ ಹಂಚೋದಿಲ್ಲ. ಹಾಗಾಗಿ ಅದನ್ನ ನಾವು ಓದುನು ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ನಾವು ಏನು ಓದುತ್ತೀವೋ ಅದನ್ನ ನಾವು ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ. ಅಳವಡಿಸ್ಕೊಳ್ಳೋದಾದ್ಮೇಲೆ ಅದನ್ನ ಬೇರೆಯವ್ರಿಗೂ ಆ ಜ್ಞಾನನ ಹಂಚ್ಬೇಕು. ಅವಾಗ್ಲೇ ಅದಕ್ಕೆ ಒಂದು ಅರ್ಥ ಸಿಕ್ಕುತ್ತೆ. ಅದನ್ನ ನಮ್ಮ ಜಯಪ್ರಕಾಶ್ ಸರ್ನ ನೋಡಿ ನಾವ್ ಇನ್ನೂ ತಿಳ್ಕೊಬೇಕು. ಯಾಕಂದ್ರೆ ಅವ್ರು ಏನೇ ತಿಳ್ಕೊಂಡ್ರು ಅದನ್ನ ಬೇರೆಯವ್ರಿಗೆ ಹಂಚೋ ಕೆಲ್ಸ ಈ ಮುಖಾಂತರ, ಈ ಮಾರ್ಗದರ್ಶನ ಕೊಡುವುದರ ಮುಖಾಂತರ ಜ್ಞಾನನ ಹಂಚ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಅಲ್ಲಿ ತಿಳ್ಕೊಬೇಕಾಗಿರೋದು, ನಾವೇನೇ ಒಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ನಮ್ಮ ಜ್ಞಾನನ ಇನ್ನೊಬ್ರಿಗೆ ಹಂಚ್ಬೇಕು ಅನ್ನೋದನ್ನ ನಾನು ತಿಳ್ಕೊಂಡಿದೀನಿ. ಧನ್ಯವಾದಗಳು ಸರ್. ಎಸ್, ಗೀತಾ ಮೇಡಮ್ ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ, ಜೀರ್ಣವಾಗದ ಅನ್ನ ಆಗ್ಬೋದು ಅಥವಾ ಬಳಕೆಯಾಗದ ಜ್ಞಾನ ಎಲ್ಲವೂ ವ್ಯರ್ಥ ಅನ್ನುವಂತ ಮಾತನ್ನ ಮಾರ್ಮಿಕವಾಗಿ ಗೀತಾ ಮೇಡಮ್ ಅವರು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಒಂದು ಶೈಕ್ಷಣಿಕ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತ ಶಾರದಾ ಮೇಡಮ್ ಅವರು, ಇವರು ಈ ವಿಚಾರವನ್ನ ಯಾವ ರೀತಿ ಅರ್ಥೈಸ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೇಡಮ್, ಶಾರದಾ ಮೇಡಮ್ ಮಾತಾಡಿ. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ತಿಂದ ಅನ್ನ ರಕ್ತ ಆಗಬೇಕು, ಓದಿದ ಓದು ಜ್ಞಾನ ಆಗ್ಬೇಕು ಅನ್ನೋದು ತುಂಬಾ ಅರ್ಥಗರ್ಭಿತವಾದಂತ ಮಾತು. ನಮ್ ದೇಹಕ್ಕೆ ಏನ್ ಬೇಕು? ಒಂದು ರಕ್ತ ಬೇಕು. ನಾವ್ ಅದು ರಕ್ತ ಸರಬರಾಜು ಮೂಲಕನೇ ನಮ್ ದೇಹ ನಡೀತಾ ಇರುತ್ತೆ. ನಮ್ ಮೈಂಡ್ಗೆ ಏನ್ ಬೇಕು? ಜ್ಞಾನ ಬೇಕು. ಯಾಕಂದ್ರೆ ಈ ಸಮಾಜದಲ್ಲಿ ನಾವ್ ಹೇಗ್ ಬದುಕ್ಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಜ್ಞಾನ. ಇವಾಗ ನಾವೇನ್ ಮಾಡ್ತಾ ಇದೀವಿ? ನಮ್ ದೇಹಕ್ಕೆ ಒಳ್ಳೆ ನಾವ್ ರಕ್ತ ಕೊಡ್ಬೇಕಂತಂದ್ರೆ ನಾವ್ ಏನ್ ತಿಂತಿದೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ನಾವು ಸುಮ್ನೆ ಅದು ಇದು ತಿಂದು ಅಜೀರ್ಣವಾಗಿ ನಮ್ ದೇಹನ ಕೆಡಿಸ್ಕೊಂಡು ರಕ್ತ ಕೂಡ ಕೆಟ್ಟು ಹೋಗಿ ಮೇಡಮ್ ಮ್ಯೂಟ್ ಆಯ್ತು ಮೈಕ್. ಓದ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಎಷ್ಟು ಅರ್ಥ ಮಾಡ್ಕೋತೀವಿ, ಅದನ್ನ ಎಷ್ಟು ನಾವು ಜೀವನದಲ್ಲಿ ಅಳವಡಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ಏನ್ ಮಾಡ್ತಾ ಇದಾರೆ, ಮಕ್ಕಳನ್ನ ಅಥವಾ ಯಾರೋ ಒಂದು ಪುಸ್ತಕದ ಹುಡುಗಳಾಗ್ತಾ ಇದಾರೆ, ಆದ್ರೆ ಅದರಿಂದ ನಾವ್ ಎಷ್ಟು ಜ್ಞಾನವನ್ನ ಪಡಿತಾ ಇದೀವಿ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಕೇವಲ ಅಂಕಗಳಿಗೆ ಓದ್ತೀವಿ, ಅಲ್ಲಿಗೆ ಮುಗಿಸ್ಬಿಡ್ತೀವಿ. ಸೆಮಿಸ್ಟರ್ ವೈಸ್ ಬಂದಿದೆ, ಸೊ ಹೆಂಗಾಗ್ತಿದೆ ಅಂತಂದ್ರೆ ಅಲ್ಲಿಗೆ ಓದಿ ಮತ್ತೆ 6th ಸೆಮ್ ಇಂದ ಮತ್ತೆ ನಾವೇನ್ ಮಾಡ್ತೀವಿ, 6 ಮಂತ್ ಆದ್ಮೇಲೆ ಮತ್ತೆ ಬೇರೆ ವಿಷಯಗಳನ್ನ ಓದ್ತೀವಿ. ಇದು ಎಷ್ಟು ಮಕ್ಕಳಿಗೆ ಜ್ಞಾನ ನೀಡುತ್ತೆ ಅನ್ನೋದು ಮುಖ್ಯವಾಗಿರ್ಬೇಕು. ಯಾಕಂದ್ರೆ ಜ್ಞಾನ ಇಲ್ದೆ ಯಾವ ಮನುಷ್ಯ ಕೂಡ ಇರಕ್ ಸಾಧ್ಯನೇ ಇಲ್ಲ. ಯಾವ್ದೋ ಒಂದು ವಸ್ತುನ ಗುರುತಿಸ್ಬೇಕಂದ್ರೆ ಅವನಿಗೊಂದು ಜ್ಞಾನ ಬೇಕು. ಆ ಜ್ಞಾನವನ್ನ ನಾವು ಓದೋದ್ರ ಮೂಲಕ ತಿಳ್ಕೊತೀವಿ. ಅದನ್ನ ಎಷ್ಟು ಅರ್ಥೈಸ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊಡ್ತೀವಿ ಅನ್ನೋದು ಮುಖ್ಯ ಸರ್. ಅದಕ್ಕೆ ನಾವು ಯಾವ್ದೇ ಓದಿದ್ರು ಕೂಡ ಅದು ನಮ್ಗೆ ಜ್ಞಾನವನ್ನ ನೀಡುವಂತಹ ಶಕ್ತಿ ನಾವು ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಶಾರದಾ ಮೇಡಮ್. ಶಾರದಾ ಮೇಡಮ್ ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ, ನಮ್ಮ ಜೀವ ಇರ್ಬೇಕಪ್ಪ ಅಂದ್ರೆ ನಮ್ಗೆ ಆಹಾರ ಬೇಕು, ಅದಕ್ಕೆ ಅನ್ನ ಬೇಕು ಜೀವಕ್ಕೆ. ಹಾಗೆ ಜೀವನ ಬೇಕು, ಜೀವನ ನಡಿಬೇಕು ಅಂದ್ರೆ ಒಂದು ಜ್ಞಾನ ಬೇಕು, ನಾಲೆಡ್ಜ್ ಬೇಕು. ಈ ಜೀವ ಮತ್ತೆ ಜೀವನ ಎರಡಕ್ಕೂ ಬೇಕಾಗಿರುವಂತ ಈ ಸಾಶಿ ಮರಳಿಯವರು ಹೇಳಿರುವಂತ ಅದ್ಭುತ ಮಾತು ಏನಂದ್ರೆ, ನಾವು ತಿಂದ ಅನ್ನ ರಕ್ತ ಆಗೋದು, ಹಾಗೆ ಓದಿದ್ದು ಜ್ಞಾನ ಆಗ್ಬೇಕು ಅನ್ನೋದನ್ನ ತಮ್ಮ ಅನುಭವದ ಮಾತುಗಳನ್ನ ಹೇಳಿದಂತ ಶಾರದಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸಿದ್ದನಗೌಡ್ರವರು, ಇವ್ರು ಏನ್ ಹೇಳ್ತಾರೆ ಈ ವಿಚಾರ ಬಗ್ಗೆ, ಏನ್ ಅರ್ಥ ಮಾಡ್ಕೊಂಡಿದ್ದಾರೆ? ತಿಂದ ಅನ್ನ ಮತ್ತು ಓದಿದ ಓದು ಜ್ಞಾನ ಆಗೋದು, ರಕ್ತ ಆಗೋದು, ಏನಂತೀರಾ? ನಮಸ್ಕಾರ ಸರ್ ಎಲ್ರಿಗೂ. ಸರ್, ತಿಂದ ಅನ್ನ ರಕ್ತ ಆಗಬೇಕು, ಓದಿದ ಓದು ಜ್ಞಾನ ಆಗಬೇಕು. ಇದರ ಮಾತಿನಲ್ಲೇ ತುಂಬಾ ಅರ್ಥಗರ್ಭ ಇದೆ ಸರ್. ಏನಪ್ಪಾ ಅಂದ್ರೆ, ಸಿಕ್ಕಿದೆಲ್ಲ ತಿನ್ನಕ್ ಹೋಗ್ಬಾರ್ದು, ಮತ್ತ ಸಿಕ್ಕಿದೆಲ್ಲ ಓದಕ್ ಹೋಗ್ಬಾರ್ದು. ಏನ್ ಅವಶ್ಯಕ ಇಂಪಾರ್ಟೆಂಟ್ ಏನದ ಅನ್ನೋದೇ ಇದ್ರಾಗ ಅರ್ಥ ಸರ್. ಅವ್ರ ಮಾತ್ ಮರಳಿ ಸಿದ್ದಯ್ಯನವ್ರು ಏನ್ ಹೇಳ್ಯಾರಲ್ಲ ಸರ್, 100ಕ್ಕೆ 100 ಸತ್ಯವಾದ ಮಾತು ಸರ್. ಈಗ ನಾವು ಜಂಕ್ ಫುಡ್ ತಿಂದ್ರ ಆರೋಗ್ಯಕ್ಕೆ ಹಾನಿಕಾರನೇ ಅದ ಹೊರತು ಸರ್ ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಅದೇ ರೀತಿ ಏನು ಒಳ್ಳೇದು ವಿಟಮಿನ್ ಫುಡ್ ತಿನ್ಬೇಕು, ಆರೋಗ್ಯಕ್ಕೆ ಏನ್ ಬೇಕು ಅದು ಆಯ್ಕೆ ಮಾಡ್ಕೊಳ್ಳೋದು ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು ಸರ್.
ಅದೇ ರೀತಿ ಓದೋದ್ರಾಗನು ಬುಕ್ಸ್ಗಳು ಬಹಳ ತರ ಅದಾವ ಸರ್. ಅದ್ರಾಗ ಏನ್ ನಮ್ ಜ್ಞಾನಕ್ಕೆ ಒಳ್ಳೇದದ, ಯಾವ್ದ್ರಲಿಂತ ನಮ್ದು ನಾಲೆಜ್ ಇಂಪ್ರೂವ್ ಆಗ್ತದ ಅಂತದನ್ನ ಆಯ್ಕೆ ಮಾಡ್ಕೊಂಡು ಅಂತ ಮಾರ್ಗದರ್ಶನ ಪಡೆದು ನಾವು ಮುಂದ್ ಸಾಗ್ಬೇಕು ಸರ್. ಅದರಲ್ಲಿ ಬಿಟ್ಟು ನಾವು ಯಾವ್ದಾದ್ರು ಅನ್ಎಕ್ಸ್ಪೆಕ್ಟೆಡ್ ಯಾವ್ದಾದ್ರು ಬೇರೆ ಬೇರೆ ವಿಚಾರಗಳಲ್ಲಿ ಹೋಗಿ ಸುಮ್ಮನೆ ಅನ್ನೆಸರಿ ಕಾಂಟ್ರವರ್ಸಿ ಅಲ್ಲಿ ಯಾವುದೇ ಅಲ್ಲಿ ಆ ತರ ಮಾಡ್ಕೊಳಕ್ ಹೋಗ್ಬಾರ್ದು ಸರ್. ಮಾತೇ ಇಂಪಾರ್ಟೆಂಟ್ ಸರ್. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಹಾಗೆ ಯಾವ್ದಾದ್ರು ನಾವು ಯಾವ ರೀತಿ ನಮ್ ನಡವಳಿಕೆ ಇರ್ತದೆ ಅಂದ್ರೆ ನಾವು ನಮ್ದು ಏನ್ ಸ್ಟಡಿ ಆಗಿರ್ತೋ ಅದ್ರ ಮ್ಯಾಗ ಡಿಪೆಂಡ್ ಇರ್ತದೆ ಸರ್. ಅದ್ರ ಸಲುವಾಗಿ ನಾವು ಓದಿದ್ದೆಲ್ಲ ಜ್ಞಾನ ಆಗ್ತದಂದ್ರೆ ನಾವು ಒಳ್ಳೇದನ್ನೇ ಆಯ್ಕೆ ಮಾಡ್ಕೋಬೇಕು ಸರ್. ಇದು ನಮ್ಮ ವಿಚಾರ ಸರ್. ಎಸ್, ಸಿದ್ದನ್ ಗೌಡ್ರೆ ನಮಸ್ಕಾರ, ಧನ್ಯವಾದಗಳು. ಅವರ ಮಾತಿನ ಒಂದು ಮಾರ್ಮಿಕ ಅರ್ಥ ಇಷ್ಟೇ. ನಾವು ಸುಮ್ನೆ ತಿನ್ನೋದಲ್ಲ, ಸಿಕ್ಕಿದ್ದೆಲ್ಲ ತಿನ್ನೋದಲ್ಲ, ತಿನ್ಬೇಕಾದನ್ನ ಎಷ್ಟು ತಿನ್ಬೇಕೋ ಅಷ್ಟೇ ತಿನ್ಬೇಕು. ತಿಂದದ್ದು ಬರೀ ತಿನ್ನೋದೇ ಮುಖ್ಯ ಅಲ್ಲ, ತಿಂದಿದ್ದನ್ನ ಜೀರ್ಣಿಸ್ಕೊಳ್ಬೇಕು. ಜೀರ್ಣ ಆಗಿದ್ದು ರಕ್ತಗತ ಆಗಿ ನಮ್ ದೇಹಕ್ಕೊಂದು ಚೈತನ್ಯವನ್ನ, ಶಕ್ತಿಯನ್ನ ನೀಡಿದಾಗಲೇ ಅದಕ್ಕೊಂದು ಅರ್ಥ ಬರುತ್ತೆ. ಹಾಗೆ ಸುಮ್ನೆ ಓದೋದಲ್ಲ, ಓದಿದ್ದೆಲ್ಲವೂ ನಮ್ ಜೀವನಕ್ಕೊಂದು ಉಪಯೋಗ ಆದ್ರೆ, ನಮಗೆ ತಿಳಿದಿರುವಂತಹ ಜ್ಞಾನ ಇನ್ನಷ್ಟು ಹಂಚಿದ್ರೆ, ಬಳಕೆ ಆದ್ರೆ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಅನ್ನುವಂತ ಸಾಶಿ ಮರಳಿ ಅವರ ಮಾತನ್ನ ತಮ್ಮದೇ ದಾಟಿಯಲ್ಲಿ ಅರ್ಥೈಸಿದಂತ ಸಿದ್ದನಗೌಡ ಅವ್ರಿಗೆ ಧನ್ಯವಾದಗಳು. ಹಾಗೆ ಇನ್ನೊಬ್ಬ BEd ಓದ್ತಿರುವಂತ ವಿದ್ಯಾರ್ಥಿನಿ ಅಕ್ಷತಾ ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ಇಂದಿನ ಟಾಪಿಕ್ ಬಂದು ತಿಂದ ಅನ್ನ ರಕ್ತ ಆಗ್ಬೇಕು, ಓದು ಜ್ಞಾನ ಆಗ್ಬೇಕು ಅಂತೇಳಿ ತುಂಬಾನೇ ಒಂದು ಮಹತ್ವಪೂರ್ಣ ಉಳ್ಳಾದಂತ ಒಂದು ವಾಕ್ಯಗಳು ಅಂತ ಹೇಳ್ಬೋದು ಸರ್. ವಾಕ್ಯಗಳು ಅನ್ನೋ ಬದ್ಲಿ ನಾವು ನಮ್ಮ ಜೀವನದಲ್ಲಿ ಇವುಗಳನ್ನೆಲ್ಲ ಅನ್ವಯ ಮಾಡ್ಕೊಂಡಾಗ ನಮ್ ಜೀವನ ಕೂಡ ಒಂದು ಉತ್ತಮವಾದ ಲೆವೆಲ್ ನಾವು ರೀಚ್ ಆಗ್ಬೋದು ಅಂತ ಹೇಳ್ತೀವಿ. ಎಲ್ರು ಊಟ ಮಾಡ್ತಾರೆ ಸರ್, ಅದು ರಕ್ತ ಆಗುತ್ತೆ ಅನ್ನೋದ್ಲಿ ನಾವು ಒಂದು ಊಟಕ್ಕಾಗಿ ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತಿದೀವಿ ಅನ್ನೋದು ಒಂದು ಮಹತ್ವ ಆಗುತ್ತೆ ಸರ್. ಜಂಕ್ ಫುಡ್ ಅನ್ನೆಸೆಸರಿ ಯೂಸ್ ಇರೋದಿಲ್ಲ ಸರ್. ಆ ಒಂದು ಫುಡ್ ಪದಾರ್ಥಗಳನ್ನ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ನಾವು ಹಾಳು ಮಾಡ್ಕೊತಾ ಇದೀವಿ ಅಂತ ಹೇಳಿ ಹೇಳ್ತೀನಿ ಸರ್. ಮತ್ತೆ ಓದು ಜ್ಞಾನ ಆಗ್ಬೇಕು. ಎಲ್ರು ಓದ್ತಾರೆ ಸರ್, ಬಟ್ ಆ ಓದನ್ನ ನಾವು ಎಷ್ಟರ ಮಟ್ಟಿಗೆ ಜ್ಞಾನವಾಗಿ ಮಾಡ್ಕೊತಾ ಇದೀವಿ ಅಂತ ಹೇಳಿ. ಇವಾಗ ನಾ ಇಷ್ಟು ಓದಿನಿ ಅಷ್ಟು ಓದಿನಿ ಅಂತೇಳಿ ನಾವು ಒಂದು ಸರ್ಟಿಫಿಕೇಟ್ ತೋರಿಸ್ತೀವಿ ಹೊರತು ಆ ಒಂದು ಸರ್ಟಿಫಿಕೇಟ್ ಬದಲು ನಮ್ಮಲ್ಲಿ ಯಾವ ರೀತಿ ಜ್ಞಾನ ಇದೆ ಅಂತೇಳಿ. ಅಂದ್ರೆ ಈಗಿನ ಒಂದು ಸಮಾಜದಲ್ಲಿ ನಾವು ಹೊರಟ್ರೆ ವಯಸ್ಸಾದಂತ ಅಜ್ಜಿಗೆ ನಾವ್ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರಿಗೇನಾದ್ರೂ ನಾವು ಒಂದ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಏನಾದ್ರೂ ಸೀಟ್ ಬಿಟ್ಕೊಡ್ತಿದೀವ, ಅವರು ಒಂದ್ ವಯಸ್ಸಾಗಿದ್ದಾರೆ ಅನ್ನೋ ಒಂದ್ ಇಂಟೆನ್ಷನ್ ಇಟ್ಕೊಂಡು ಅವ್ರಿಗೆ ಏನಾದ್ರೂ ಹೆಲ್ಪ್ ಮಾಡ್ತಿದೀವ ಅನ್ನೋದೊಂದು ನಮ್ಮ ಒಂದು ಜ್ಞಾನ ಮಟ್ಟಕ್ಕೆ ತಿಳ್ತಿರ್ಬೇಕಂತ ಒಂದು ಅಂಶ ಆಗಿದೆ ಸರ್. ಇಷ್ಟ ಹೇಳಿ ನಾನು ಮಾತಾಡ್ತೀನಿ. ಧನ್ಯವಾದಗಳು. ಓಕೆ, ಅಕ್ಷತಾ ಅವರು ವಿದ್ಯಾರ್ಥಿನಿ ಚೆನ್ನಾಗಿ ಈ ವಿಚಾರವನ್ನ ಹೇಳ್ತಾ ಹೋದ್ರು. ಅವ್ರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ, ನಾವು ತಿಂದದ್ದೆಲ್ಲವೂ ಕೂಡ ರಕ್ತ ಆಗೋದಿಲ್ಲ, ಹಾಗೆ ಓದಿದ್ದೆಲ್ಲವೂ ಕೂಡ ಜ್ಞಾನ ಆಗೋದಿಲ್ಲ. ಆದ್ರೆ ಅದನ್ನ ಜ್ಞಾನವನ್ನ ಆಗಿ ಮಾಡ್ಕೊಳ್ಳುವಂತ ನಮ್ಮ ಕೌಶಲ್ಯ, ಹಾಗೆ ತಿಂದದ್ದು ಅಂದ್ರೆ ತಿನ್ನುವ ಆಹಾರ ಬಹಳ ಮುಖ್ಯ. ಎಲ್ಲದೂ ಕೂಡ ಅಲ್ಲಿ ಅವ್ರು ಹೇಳಿದ್ರು, ಜಂಕ್ ಫುಡ್ ಗಳನ್ನ ತಿಂದಾಗ ಅದು ರಕ್ತಗತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಏನ್ ಸತ್ವಪೂರ್ಣ ಆಹಾರವನ್ನ, ಒಂದು ಸಮತೋಲನ ಆಹಾರವನ್ನ ತಿಂದಾಗ ಮಾತ್ರ ಅದು ರಕ್ತಗತ ಆಗುತ್ತೆ, ನಮಗೆ ಉಪಯೋಗ ಆಗುತ್ತೆ, ನಮ್ಮ ದೇಹಕ್ಕೆ ಒಂದು ಶಕ್ತಿ ಚೈತನ್ಯ ಹೆಚ್ಚಾಗುತ್ತೆ. ಹಾಗೆ ಪ್ರತಿಯೊಂದು ಓದು ನಮ್ಮ ಜೀವನದಲ್ಲಿ ಬಳಕೆ ಆಗ್ತಾ ಹೋದಾಗ ಮಾತ್ರ ಅದು ಜ್ಞಾನವಾಗಿ ನಮ್ಮಲ್ಲಿ ಎನ್ರಿಚ್ ಆಗ್ತಾ ಹೋಗುತ್ತೆ ಅನ್ನುವಂತ ಮಾತನ್ನ ವ್ಯಕ್ತಪಡಿಸಿದಂತ ಅಕ್ಷತಾ ಅವರಿಗೆ ವಂದನೆಗಳು. ಆದ್ಮೇಲೆ ಸಾಶಿ ಮರಳಿಯವರ ಈ ಮಾತನ್ನ JP ಸರ್ ಮತ್ತು ಹಾಗೂ ಎಲ್ಲಾ ನಮ್ಮ ಸಹವರ್ತಿಗಳು ಕೂಡ ತಮ್ಮದೇ ಶೈಲಿಯಲ್ಲಿ ನಾವು ವಿಚಾರವನ್ನ ಮಂಡಿಸಿದ್ದೀರಾ. ತಿಂದ ಅನ್ನ ಮತ್ತು ಓದಿದ ಓದು ರಕ್ತ ಮತ್ತು ಜ್ಞಾನ ಆಗುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ. ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಾಗತಿಹಳ್ಳಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡೋದು ಖಂಡಿತ ಮರಿಬೇಡಿ. ಹಾಗೆ ಇಲ್ಲಿರುವಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದರ ಮುಂದಿರುವಂತ ಆಲ್ ನೋಟಿಫಿಕೇಶನ್ ಒತ್ತಿ. ಹಾಗೆ ಮುಂದಿನ ಎಲ್ಲಾ ವಿಡಿಯೋಗಳು ಕೂಡ ನಿಮ್ಗೆ ಬರ್ತಾ ಹೋಗ್ತವೆ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು ಸರ್.